ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಕಡಲೆಕಾಳು ಮತ್ತು ತೊಂಡೆಕಾಯಿನ ಬಳಸ್ಕೊಂಡು ಪಲ್ಯನ ಮಾಡ್ಕೋತಾ ಇದ್ದೀನಿ. ಅದ್ರ ಜೊತೆ ಬಿಸಿ ಬಿಸಿಯಾಗಿ ರೊಟ್ಟಿನೂ ಮಾಡ್ಕೊಬಿಡೋಣ ಅಂದ್ಬಿಟ್ಟು ರೊಟ್ಟಿನೂ ಮಾಡ್ಕೋತಾ ಇದ್ದೀನಿ. ಇನ್ನು ಮನೇಲಿ ಒಂದೆರಡು ಮೂಲಂಗಿ ಇತ್ತು, ಬಿಳಿ ಮೂಲಂಗಿ, ಅದನ್ನು ಫ್ರೈ ಥರ ಮಾಡ್ಕೊಬಿಡೋಣ, ಒಂದು ಪಲ್ಯ ಥರನೇ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ ಹೆಣ್ಮಕ್ಳಲ್ಲಿ ಮೇಯ್ನು ನಾವು ಒಂದು ಪ್ರಾಬ್ಲಮ್ ಆಗಿರ್ಬೋದು, ಒಂದು ಕಂಫರ್ಟ್ ಝೋನ್ ಅನ್ನೋದನ್ನ ಬಿಟ್ಟು ನಾವು ಇಂಡಿಪೆಂಡೆಂಟಾಗಿ ಒಂದು ಪ್ರಾಬ್ಲಮ್ ಬಂದರೆ ಫೇಸ್ ಮಾಡೋದಾಗಿರ್ಬೋದು, ಅದೆಲ್ಲ ನಮಗೆ ಮಾಡೋದೇ ನಾವು ಆಫ್ಟರ್ ಮ್ಯಾರೇಜೇ ಅಲ್ವಾ. ಮದುವೆಗಿಂತ ಮುಂಚೆ ಏನಿರುತ್ತೆ, ಒಂದು ಅಮ್ಮ ಚೆನ್ನಾಗಿ ಮಾಡಿಕೊಡ್ತಿರ್ತಾರೆ, ಚೆನ್ನಾಗಿ ಊಟ ಮಾಡ್ತಿರ್ತೀವಿ, ಅಷ್ಟು ಟೆನ್ಷನ್ ಅಂತ ಏನೂ ಇರೋದಿಲ್ಲ. ದೊಡ್ಡ ಟೆನ್ಷನ್ ಅಂತ ಯಾವುದೂ ಕೂಡ ಇರೋದಿಲ್ಲ. ಒಂದು ಓದೋದೊಂದು ಟೆನ್ಷನ್ ಇರುತ್ತೆ, ಒಂದು ಚೆನ್ನಾಗಿ ಓದಬೇಕು ಅನ್ನೋದೊಂದು ಟೆನ್ಷನ್ ಬಿಟ್ಟರೆ ಬೇರೆ ಎಲ್ಲನೂ ಒಂದು ಚೆನ್ನಾಗಿ ಅಪ್ಪ ನೋಡ್ಕೋತಿರ್ತಾರೆ, ದುಡ್ಡಿನ ವಿಚಾರ ಆಗಿರ್ಬೋದು, ಇನ್ನು ಅಮ್ಮ ಅಡುಗೆ ಕೆಲಸ ಎಲ್ಲ ನೋಡ್ಕೋತಿರ್ತಾರೆ. ನಮ್ಗೆ ಅಷ್ಟು ಏನು ಟೆನ್ಷನ್ ಅಂತ ಏನೂ ಇರೋದಿಲ್ಲ. ಬಟ್ ಆಫ್ಟರ್ ಮ್ಯಾರೇಜು ಎಷ್ಟು ಟೆನ್ಷನ್ಗಳು ಬರುತ್ತೆ ಅಂತ ಅಂದರೆ, ಎಲ್ಲನೂ ಯಾವ ರೀತಿ ಫೇಸ್ ಮಾಡೋದು, ಎಲ್ಲನೂ ಯಾವ ರೀತಿ ಸೊಲ್ಯೂಷನ್ ಹುಡುಕಿಕೊಳ್ಳೋದು ಅನ್ನೋದೇ ಒಂದು ತಲೆನೋವಾಗಿಬಿಡುತ್ತೆ. ಅದರಲ್ಲಿ ಮೇಯ್ನ್ ನನಗನ್ಸಿರೋ ಪ್ರಕಾರ ಫಸ್ಟ್ ಅಂತ ಅಂದರೆ ಅಡ್ಜಸ್ಟ್ಮೆಂಟು. ಇದಂತೂ ತುಂಬಾ ಒಂಥರ ಕಷ್ಟ ಆಗಿಬಿಡುತ್ತೆ ಫಸ್ಟ್ ಅಡ್ಜಸ್ಟ್ ಆಗೋದಕ್ಕೆ. ಇವಾಗ ಒಂದು 20 ವರ್ಷದಿಂದ ನಾವು ಒಂದು ಫ್ಯಾಮಿಲಿಲಿ ಒಂದು ಕಂಫರ್ಟ್ ಝೋನಲ್ಲಿ ಇರ್ತೀವಿ, ಚೆನ್ನಾಗಿ ಅಡ್ಜಸ್ಟ್ ಆಗಿರ್ತೀವಿ. ಅದೇ ನಾವು ಇನ್ನು ನೆಕ್ಸ್ಟು ಮದುವೆ ಆದಮೇಲೆ ಒಂದು ಹೊಸ ಫ್ಯಾಮಿಲಿಗೆ ಹೋಗ್ತಿದ್ದೀವಿ, ಅವರು ಒಬ್ಬೊಬ್ಬರು ಯಾವ ರೀತಿ ಇರ್ತಾರೆ ಅಂತ ಗೊತ್ತಿರಲ್ಲ. ಅಡ್ಜಸ್ಟ್ ಆಗಬೇಕು ಅಂದರೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಫಸ್ಟ್ ತುಂಬಾ ಕಷ್ಟ ಆಗುತ್ತೆ. ಬಟ್ ಹೋಗ್ತಾ 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 ಅದೆಲ್ಲ ಚೆನ್ನಾಗಿ ಅಡ್ಜಸ್ಟ್ ಆದಮೇಲೆ ಅಷ್ಟು ಏನು ಟೆನ್ಷನ್ ಅಂತ ಅನ್ಸೋದಿಲ್ಲ. ಅಂದರೆ ಫಸ್ಟು ನಾವು ಹೋಗಿದ ತಕ್ಷಣವೇ ಗಂಡನ ಮನೆಯವರಾಗಿರ್ಬೋದು ಒಂದು ಕಂಫರ್ಟ್ ಝೋನ್ ಅನ್ನೋದನ್ನ ಕೊಟ್ಬಿಟ್ರೆ ಟೆನ್ಷನ್ ಅನ್ಸೋದಿಲ್ಲ. ಇವಾಗ ನಮ್ಮ ಮನೇಲಿ ಇದ್ದಂಗೆ ಫೀಲ್ ಆಗ್ತಿದೆ ಅನ್ನೋ ರೀತಿ ಮಾಡೋದಿಲ್ಲ. ಒಬ್ಬೊಬ್ಬರಂತೂ ತುಂಬಾ ಬಂದ ತಕ್ಷಣ ಅದು ಮಾಡಬೇಕು ಇದು ಮಾಡಬೇಕು, ನಮ್ಮ ಮನೇಲಿ ಇದ್ದೀವಿ ಅನ್ನೋ ಫೀಲಿಂಗ್ಸ್ನೇ ಕೊಡೋದಿಲ್ಲ. ತುಂಬಾ ರೇಗಾಡೋದಾಗಿರ್ಬೋದು, ಇದೆಲ್ಲ ತುಂಬಾ ನೋಡ್ತಿರ್ತೀವಿ ಅಲ್ವಾ ಕಾಮನ್ನಾಗಿ. ಇದಂತೂ ತುಂಬಾ ಟೆನ್ಷನ್ನು. ಅಯ್ಯೋ ಯಾಕಾದರೂ ಮದುವೆ ಆದೆ ಅನ್ನೋ ರೀತಿ ಎಲ್ಲ ಯೋಚನೆ ಮಾಡಿಬಿಡ್ತೀವಿ ಒಂದೊಂದು ಸಲ. ಇವಾಗ ನಾವು ಮದುವೆ ಆಗ್ತಿದ್ದೀವಿ ಅಂತ ಅಂದಾಗ ಗಂಡ ಚೆನ್ನಾಗಿದ್ದರೆ ಸಾಕು, ಗಂಡ ಒಳ್ಳೆಯವನಾಗಿದ್ದರೆ ಸಾಕು ಅನ್ನೋ ರೀತಿ ಮಾತ್ರ ಯೋಚನೆ ಮಾಡ್ತೀವಿ. ಬಟ್ ಇದ್ರ ಮಧ್ಯೆ ಏನು ಅಂದರೆ ಅದು ಕೂಡ ಒಳ್ಳೆಯವರೇ ಆಗಿರಬೇಕು. ಅದ್ರ ಜೊತೆ ಒಂದು ಫ್ಯಾಮಿಲಿ ಒಳ್ಳೆ ಸಿಕ್ಬಿಟ್ರಂತೂ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಟೆನ್ಷನ್ನು ಅಷ್ಟು ಇರೋದಿಲ್ಲ. ನಮ್ಮ ಅರ್ಥ ಮಾಡ್ಕೊಳ್ಳುವಂಥ ಫ್ಯಾಮಿಲಿ ಸಿಕ್ಬಿಟ್ರಂತೂ ತುಂಬಾ ಒಂಥರ ಖುಷಿ ಅನಿಸುತ್ತೆ ಲೈಫಲ್ಲಿ. ಇದು ಫಸ್ಟ್ ಪಾಯಿಂಟು. ಅಡ್ಜಸ್ಟ್ಮೆಂಟ್ ಅನ್ನೋದೇ ಒಂಥರ ಫಸ್ಟು ರಿಸ್ಕ್ ಆಗಿಬಿಡುತ್ತೆ, ತಲೆನೋವಾಗಿಬಿಡುತ್ತೆ. ಬಟ್ ಏನು ಅಂತ ಅಂದರೆ, ಇವಾಗ ಒಂದು ರಿಲೇಷನ್ ಚೆನ್ನಾಗಿರಬೇಕು, ಒಂದು ಅತ್ತೆ ಮಾವನ ರಿಲೇಷನ್ ಚೆನ್ನಾಗಿರಬೇಕು, ಈಗ ಹಸ್ಬೆಂಡ್ ರಿಲೇಷನ್ ಚೆನ್ನಾಗಿರಬೇಕು, ಮನೆ ಫ್ಯಾಮಿಲಿ ರಿಲೇಷನ್ ಚೆನ್ನಾಗಿರಬೇಕು ಅಂದರೆ ನಾವು ಆಟೋಮೆಟಿಕಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗಲೇಬೇಕು. ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಅದು ಮಾಡ್ಕೊಳ್ಳಲ್ಲ, ಇದು ಮಾಡ್ಕೊಳ್ಳಲ್ಲ ಅಂದರೆ ಯಾರೂ ಕೇಳೋದಿಲ್ಲ. ನೀನು ಆಗಿದೆಯಾ, ನಿನ್ನ ಮದುವೆ ಅಂತ ಆಗಿದೆಯಾ ಅಂದರೆ ನಿನ್ನ ರೆಸ್ಪಾನ್ಸಿಬಿಲಿಟಿನ ನೀನು ನಿರ್ವಹಿಸಲೇಬೇಕು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ಇರಬೇಕು. ಒಂದು ಖುಷಿಯಾಗಿರಬೇಕು ಲೈಫಲ್ಲಿ ಅಂದರೆ ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಇದು ಫಸ್ಟ್ ಒನ್ನು ನನಗನ್ಸಿದ ಪ್ರಕಾರ. ಸೆಕೆಂಡ್ ಒನ್ ಏನು ಅಂತಂದರೆ ಅಡುಗೆ ವಿಚಾರ. ನಮಗೆ ಮೇಯ್ನ್ ಹೆಣ್ಮಕ್ಳಲ್ಲಿ ಟೆನ್ಷನ್ ಏನು ಅಂತ ಅಂದರೆ ಫಸ್ಟು ಅಡುಗೆ ಹೆಂಗೆ ಮಾಡೋದು, ಅದು ಮಾಡೋದು ಇದು ಮಾಡೋದು ಅಂತ ತುಂಬಾ ಟೆನ್ಷನ್ ಇರುತ್ತೆ ಅಲ್ವಾ. ನನಗೆ ಏನು ಅಂತಂದರೆ ಅಡುಗೆ ವಿಚಾರದಲ್ಲಿ ನಾನು ಅಷ್ಟು ಟೆನ್ಷನ್ ಏನು ಮಾಡ್ಕೊಳ್ಳಿಲ್ಲ. ನಮ್ಮ ಮದುವೆಗಿಂತ ಮುಂಚೆನೇ ಒಂದು ಸ್ವಲ್ಪ ಅಡುಗೆ ಎಲ್ಲ ಬರ್ತಿತ್ತು. ಇವಾಗ ನಮ್ಮ ಮನೇಲಿ ಅಮ್ಮನ ಮನೇಲಿ ಅನ್ನ ಸಾಂಬಾರು ಆಗಿರ್ಬೋದು, ತಿಂಡಿ ನಾಷ್ಟಗಳಾಗಿರ್ಬೋದು, ಪಲಾವು, ಚಿತ್ರಾನ್ನ, ಸ್ವಲ್ಪ ಪಲ್ಯಗಳಾಗಿರ್ಬೋದು, ಸಿಂಪಲ್ಲಾಗಿ ಇವೆಲ್ಲನೂ ಕಲ್ತ್ಕೊಂಡಿದ್ದೆ. ಅಂದರೆ ದೊಡ್ಡದಾಗಿ ಜಾಸ್ತಿ ಜನಕ್ಕೆಲ್ಲ ಮಾಡ್ತಾರೆ ಅಲ್ವಾ, ಆ ರೀತಿ ಏನೂ ಮಾಡೋಕ್ಕೆ ಬರ್ತಿರಲಿಲ್ಲ. ಈಗ ಹಬ್ಬದ ಟೈಮ್ಗಳೆಲ್ಲ ಮಾಡ್ತಾರಲ್ಲ ನಾನ್ ವೆಜ್ ಎಲ್ಲನೇ, ಅಷ್ಟು ಮಾಡೋದಕ್ಕೆ ಬರ್ತಿರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಹಂಗೆ ಕಲ್ತ್ಕೊಂಡೆ. ಅಂದರೆ ಫಸ್ಟ್ ಕಲಿಯೋದಾಗಿದ್ದರೆ ಒಂದು ಸ್ವಲ್ಪ ಟೆನ್ಷನ್ನೇ ಇರೋದು, ಜಾಸ್ತಿ ಒಂದು ಸ್ವಲ್ಪ ಕಷ್ಟ ಅನಿಸೋದು. ಆದರೆ ಆಲ್ರೆಡಿ ಒಂದು ಸ್ವಲ್ಪ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ, ಒಂದು ಸ್ವಲ್ಪ ಎಲ್ಲ ಕಲ್ತಿರೋದ್ರಿಂದ ಅಷ್ಟು ಏನು ಕಷ್ಟ ಏನು ಅಂತ ನಂಗೆ ಅನ್ನಿಸ್ತಿಲ್ಲ. ಅಡುಗೆ ವಿಚಾರ ನನಗೆ ಯಾವುದೇ ರೀತಿ ಟೆನ್ಷನ್ನು ಕೂಡ ಅನ್ನಿಸ್ತಿಲ್ಲ. ಅಂದರೆ ಇವಾಗ ಮದುವೆ ಆಗಿ ಹೊಸದ್ರಲ್ಲಿ ಗಂಡನಿಗೆ ಏನು ಇಷ್ಟ ಅದನ್ನು ಮಾಡ್ಕೊಳ್ತಿರ್ತೀವಿ, ಏನು ಇಷ್ಟಪಡ್ತಾರೆ ಅದನ್ನು ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ. ಅಷ್ಟು ಟೆನ್ಷನ್ ಅನಿಸಲ್ಲ. ಈಗ ಒಂದು ತಾಯಿ ಆಗ್ತೀವಿ ಅಂದರೆ ಮಕ್ಳಿಗೆ ಏನು ಇಷ್ಟ ಅದನ್ನು ಮಾಡಿಕೊಡ್ಬೇಕು ಅಂತ ಮಾಡ್ತಿರ್ತೀವಿ. ಎಲ್ಲ ಒಂದು ಖುಷಿಯಿಂದ ಮಾಡ್ತಿರ್ತೀವಿ ಅಲ್ವಾ ಅದನ್ನು. ಅದಕ್ಕೆ ನಮ್ಗೆ ಅಷ್ಟು ಟೆನ್ಷನ್ನು ಅಂತ ಏನು, ತಲೆನೋವು ಅಂತ ಏನೋ ಅದು ಅನಿಸಲ್ಲ ಅಡುಗೆ ವಿಚಾರ. ನಂಗೆ ಅನ್ಸಿದ ಪ್ರಕಾರ ನಂಗೆ ಏನೂ ಟೆನ್ಷನ್ ಅಂತ ಆಗಲಿಲ್ಲ ಅಡುಗೆ ವಿಚಾರದಲ್ಲಿ. ನೆಕ್ಸ್ಟ್ ಒನ್ ಏನು ಅಂತ ಅಂದರೆ, ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬಿಟ್ಟಿರ್ತೀವಿ. ಇವಾಗ ಹೆಣ್ಮಕ್ಳು ಏನು ಗೊತ್ತಾ, ಇವಾಗ ಮದುವೆ ಆಯಿತು ಅಂತ ಅಂದರೆ ಇವಾಗ ನನ್ನ ಹಸ್ಬೆಂಡು ನನ್ನ ಬರ್ತ್ಡೇ ವಿಶ್ ಮಾಡಲೇಬೇಕು, ಇವಾಗ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡಲೇಬೇಕು, ತುಂಬಾ
ಎಕ್ಸ್ಪೆಕ್ಟೇಷನು, ಓವರ್ ಥಿಂಕಿಂಗು. ನೆಕ್ಸ್ಟು ಮಕ್ಕಳಾಯಿತು ಅಂದರೆ ಮಕ್ಕಳು ನನ್ನ ಮಾತು ಕೇಳಲೇಬೇಕು, ನಾವು ಹೇಳ್ದಂಗೆ ಇರಬೇಕು, ನಾವು ನೆಕ್ಸ್ಟು ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಕೆಲಸ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ತುಂಬಾ ಓವರ್ ಥಿಂಕ್ ಮಾಡಿಬಿಡ್ತೀವಿ. ಇದು ಏನು ಅಂತ ಅಂದರೆ ನಾವು ಎಷ್ಟು ಓವರ್ ಥಿಂಕ್ ಮಾಡಿದಷ್ಟು ನಾವು ತುಂಬಾ ನೋವನ್ನು ಅನುಭವಿಸ್ಬಿಡ್ತೀವಿ. ಫಸ್ಟೇ ಯಾವುದನ್ನು ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಈಗ ಹಸ್ಬೆಂಡ್ ಕೆಲಸ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ, ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಬಟ್ ನಾವು ಫಸ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡೋದಾಗಿರ್ಬೋದು, ಈಗ ಮಕ್ಕಳು ವಿಚಾರದಲ್ಲಾಗಿರ್ಬೋದು, ಗಂಡನ ವಿಚಾರದಲ್ಲಾಗಿರ್ಬೋದು, ಇದೆಲ್ಲ ಒಂದು ಸ್ವಲ್ಪ ತುಂಬಾ ಹಿಂಸೆ ಅನಿಸುತ್ತೆ. ಅಂದರೆ ಲೈಫಲ್ಲಿ ನಾನು ಹಿಂಗೆ ಇರಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳೋದು, ಇದೆಲ್ಲ ತುಂಬಾ ಟೆನ್ಷನ್ಗಿಂತ ಏನು ಅಂದರೆ ತುಂಬಾ ಕಷ್ಟ. ಈಗಿರೋಕೆ ಆಗ್ತಿಲ್ವಲ್ಲ ಅಂತ ನೋವು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಇದ್ರ ಬದಲು ಲೈಫಲ್ಲಿ ಹೇಗೆ ಬರುತ್ತೋ ಆ ರೀತಿ ನಾನು ಮುಂದೆ ಜೀವನ ಮಾಡ್ಕೊಂಡು ಹೋಗೋಣ, ಕಷ್ಟ ಆಗಲಿ ಸುಖ ಆಗಲಿ ಒಂದು ಲೈಫ್ನ ಲೀಡ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ರೆ ನಾವು ಒಂದು ಟೆನ್ಷನ್ ಇಲ್ದೇ ಆರಾಮ್ಸೆ ಫ್ರೀಯಾಗಿ ಬಂದದ್ದೆಲ್ಲ ಬರಲಿ, ಒಂದು ಇರೋದ್ರಲ್ಲೇ ಒಂದು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡೋಣಪ್ಪ, ಏನಾಗುತ್ತೋ ಆಗಲಿ, ಒಂದು ಧೈರ್ಯವಾಗಿ ಎಲ್ಲನೂ ನಿಭಾಯಿಸೋಣ ಅಂತ ಹೋದರೆ ನಮಗೆ ಯಾವುದೇ ರೀತಿ ಟೆನ್ಷನ್ ಇಲ್ದೇ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟು ಏನು ಅಂತಂದರೆ ಮಕ್ಕಳು ವಿಚಾರದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ ಅಲ್ವಾ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಹೆಂಗೆ ನೋಡ್ಕೋತಿದ್ರು, ನಿಜವಾಗ್ಲೂ ಎಷ್ಟು ಬೇಜಾರು ಮಾಡ್ತಿರ್ತೀವಿ ನಾವು. ಅದನ್ನು ತಿನ್ನಲ್ಲ, ಇದನ್ನು ತಿನ್ನಲ್ಲ, ಅಮ್ಮ ಚೆನ್ನಾಗಿ ಮಾಡಿಕೊಡ್ತಿರ್ತಾರೆ. ಅವಾಗ ಏನೂ ನಮ್ಮ ಕಷ್ಟ ಅನ್ನೋದೇ ಗೊತ್ತಾಗಿರಲ್ಲ, ಏನೂ ಟೆನ್ಷನ್ ಇರಲ್ಲ, ಹೆಂಗೋ ಮಾಡ್ತಿರ್ತಾರೆ, ಆರಾಮ್ಸೆ ಟೆನ್ಷನ್ನಿಂದನೇ ಫ್ರೀಯಾಗಿ ತಿನ್ಕೊಂಡು ಉಣ್ಕೊಂಡು ಒಂಥರ ಫ್ರೀ ಬರ್ಡಾಗಿ ಇರ್ತೀವಿ. ಅದೇ ನಾವೊಂದು ತಾಯಿ ಸ್ಥಾನಕ್ಕೆ ಬರ್ತೀವಲ್ಲ, ಎಷ್ಟು ಟೆನ್ಷನು ಅಂದರೆ ಮಕ್ಕಳು ಹುಷಾರಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ಮು ಮಕ್ಳ ವಿಚಾರದಲ್ಲಿ ಆಯಿತು ಅಂದರೆ ಟೆನ್ಷನ್ ಆಗುತ್ತೆ. ಇದರಂತೂ ನಾನಂತೂ ಒಂದು ಸ್ವಲ್ಪ ಜಾಸ್ತಿ ಟೆನ್ಷನ್ನೇ ಮಾಡ್ಕೊಬಿಡ್ತೀನಿ. ಒಂದು ಸ್ವಲ್ಪ ನನಗೆ ಮಕ್ಕಳು ವಿಚಾರದಲ್ಲಿ ಅಟ್ಯಾಚ್ ಜಾಸ್ತಿ. ಮಕ್ಳಿಗೆ ತಿನ್ನಿಸ್ಬಿಟ್ಟೆ ತಿನ್ನೋದಾಗಿರ್ಬೋದು, ಮತ್ತು ಒಂದು ಖುಷಿ ಅನ್ನೋದು ಇದೆ. ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ನಾನು ಮಕ್ಳಿಗೋಸ್ಕರ ಟೈಮ್ ಕೊಡ್ತಾಯಿದ್ದೀನಿ. ಆಲ್ಮೋಸ್ಟ್ ಮಕ್ಕಳು ಜೊತೆ ತುಂಬ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ, ಮತ್ತು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಆದಷ್ಟು ಎಷ್ಟು ಪ್ರೀತಿ ಕೊಡಬೇಕು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅಷ್ಟು ಪ್ರೀತಿನ ಕೊಡ್ತಾಯಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಮನಸ್ಸಲ್ಲಿ ಇದ್ದೇ ಇದೆ. ಒಂದು ಖುಷಿ ಅನ್ನೋದು ಕೂಡ, ನೆಮ್ಮದಿ ಅನ್ನೋದು ಕೂಡ ನನಗಿದೆ. ಈ ಮಕ್ಕಳು ವಿಚಾರದಲ್ಲಿ ಟೆನ್ಷನ್ ಅಂತ ಏನೂ ಇಲ್ಲ. ಅಂದರೆ ಇಬ್ಬರು ಮಕ್ಕಳಿರೋದ್ರಿಂದ ಒಂದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಒಂದೊಂದು ಸಲ ನೋಡ್ಕೊಳ್ಳೋದಕ್ಕೆ. ಅಂದರೆ ನಾವಿಲ್ಲಿರೋ ಬೆಂಗಳೂರಲ್ಲಿರೋದ್ರಿಂದ ಊರಲ್ಲಿದ್ದಿದ್ರೆ ಅಮ್ಮಯ್ಯ ನೋಡ್ಕೋತಿದ್ರು, ಮತ್ತು ಎಲ್ಲರೂ ನೋಡ್ಕೋತಿದ್ರು. ಬಟ್ ನಮಗೆ ಇಲ್ಲಿ ನಾನು ಚಿಕ್ಕ ಮಗ ಇರೋದ್ರಿಂದ ನೋಡ್ಕೋಬೇಕು. ಒಂದೊಂದು ಸಲ ಟೆನ್ಷನ್ನು ಆಗಿಬಿಡುತ್ತೆ, ಒಂದೊಂದು ಸಲ ಬೇಜಾರು ಆಗಿಬಿಡುತ್ತೆ, ಅಯ್ಯೋ ತಲೆನೋವು ಅನಿಸ್ಬಿಡುತ್ತೆ. ಏನೇ ಆದ್ರೂ ಖುಷಿ ಅನಿಸುತ್ತೆ, ಇಲ್ಲ ನಮ್ಮ ಮಕ್ಕಳು ನಾವೇ ನೋಡ್ಕೋಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ನಮಗೆ ನಾವು ಸಮಾಧಾನ ಮಾಡಿಕೊಂಡು ಹೋದರೆ ಟೆನ್ಷನ್ ಇಲ್ದೇ ಆರಾಮ್ಸೆ ಮುಂದೆ ಹೋಗ್ಬೋದು. ಬೇರೆ ಆಪ್ಷನ್ನೇ ಇಲ್ಲ ಅಲ್ವಾ, ಲೈಫ್ ಲೀಡ್ ಮಾಡಲೇಬೇಕು. ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಮಾತಿನ ವಿಚಾರದಲ್ಲಂತೂ ತುಂಬಾ ಎಚ್ಚರವಾಗಿರಬೇಕು. ನಾವು ಮದುವೆ ಆದಮೇಲಂತೂ ತುಂಬಾ ಇಂಪಾರ್ಟೆಂಟು ಮಾತು. ನಾವು ಮದುವೆಗಿಂತ ಮುಂಚೆ ಹೆಂಗೆಂಗೋ ಮಾತಾಡಿರ್ತೀವಿ, ಬಟ್ ಆವಾಗ ಏನಂತಾರೆ, ಅಯ್ಯೋ ಬಿಡು ಅವಳು ಇನ್ನೂ ಚಿಕ್ಕ ವಯಸ್ಸು, ಹೆಂಗಾರೆ ಮಾತಾಡ್ಕೊಳ್ಳಿ ಅಂತ ಅನ್ಕೋತಾರೆ. ಬಟ್ ಮದುವೆ ಆದಮೇಲಂತೂ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರುತ್ತೆ ನಮಗೆ. ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವಿ ಅಷ್ಟು ನಮ್ಮ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ನಾವು ಮಾತಾಡೋ ಮಾತಿಂದ ಒಬ್ರಿಗೆ ತುಂಬಾ ನೋವಾಗುತ್ತೆ, ಮತ್ತು ಒಂದೊಂದು ಸಲ ನಮ್ಮ ರೆಸ್ಪೆಕ್ಟ್ನ ನಾವೇ ಹಾಳು ಮಾಡ್ಕೊಬಿಡ್ತೀವಿ ಒಂದೊಂದು ಮಾತಾಡಿ. ನೆಕ್ಸ್ಟು ಹಸ್ಬೆಂಡ್ ಮೇಲಿರೋ ರೆಸ್ಪೆಕ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಆ ರೀತಿ ಮಾತಾಡ್ಬಿಡ್ತೀವಿ. ಇದಂತೂ ತುಂಬಾ ಎಚ್ಚರವಾಗಿ ಮಾತಾಡಬೇಕು ಮದುವೆ ಆದಮೇಲೆ ಹೆಣ್ಮಕ್ಳು. ಆದಷ್ಟು ಕಡಿಮೆ ಮಾತಾಡಿಬಿಟ್ರೆ ತುಂಬಾ ಒಳ್ಳೆಯದು. ಎಷ್ಟು ಮಾತಾಡಬೇಕೋ ಅಷ್ಟನ್ನು ಮಾತಾಡಿಬಿಟ್ಟು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ನಾವು ಮಾತಾಡೋ ಗಡಿ ಬಿಡಿಲಿ ಜಾಸ್ತಿ ಮಾತಾಡ್ಕೊಂಡು ಏನೇನಾದ್ರು ಮಾತಾಡ್ಬಿಟ್ರಂತೂ ತುಂಬಾ ಯೋಚನೆ ಮಾಡಿ ಮಾತಾಡಬೇಕು. ಈಗ ಒಂದು ಫ್ಯಾಮಿಲಿ ಅಂದಮೇಲೆ ಇವಾಗ ಒಂದು ಚಿಕ್ಕ ಮಾತನ್ನು ದೊಡ್ಡ ವಿಚಾರವಾಗಿ ಜಗಳ ಮಾಡೋರು ಇರ್ತಾರೆ, ಒಂದು ನೆಗೆಟಿವ್ ಪೀಪಲು ಇರ್ತಾರೆ. ಚಿಕ್ಕ ವಿಷಯನೂ ಅದನ್ನೇ ದೊಡ್ಡದು ಮಾಡೋ ರೀತಿ ಯೋಚನೆ ಕೂಡ ಮಾಡ್ತಿರ್ತಾರೆ ಅಲ್ವಾ. ಇದ್ರ ಮಧ್ಯೆ ನಾವು ಆದಷ್ಟು ಯೋಚನೆ ಮಾಡಿ ಮಾತಾಡಬೇಕು. ಮಾತಿನ ವಿಚಾರದಲ್ಲಂತೂ ತುಂಬ ಟೆನ್ಷನು ಇರುತ್ತೆ ಒಂದೊಂದು ಸಲ. ಆರಾಮ್ಸೆ ಸೊಲ್ಯೂಷನ್ ಏನು ಅಂತಂದರೆ ನಿಧಾನದಲ್ಲಿ ಒಂದು ಯೋಚನೆ ಮಾಡಿ ಮಾತಾಡೋದೇ ಒಂದು ಸೊಲ್ಯೂಷನ್ ಅಷ್ಟೇ ಮಾತಿನ ವಿಚಾರದಲ್ಲಂತೂ. ನೆಕ್ಸ್ಟು ಏನಂತಂದರೆ ರಿಲೇಷನ್ಸು, ನೆಂಟರನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು, ಯಾವ ರೀತಿ ಅವ್ರನ್ನ ಬ್ಯಾಲೆನ್ಸ್ ಮಾಡಿ ಕಳಿಸೋದಾಗಿರ್ಬೋದು, ಬಂದಾಗ ಹೋದಾಗ ಯಾವ ರೀತಿ ಮಾತಾಡೋದಾಗಿರ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಅಲ್ವಾ. ಹೊಸ ಪರಿಚಯ, ನಮ್ಗೆ ಅಷ್ಟು ಗೊತ್ತಿರಲ್ಲ, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನಾವು ಮಾತಾಡಿದ್ರೆ, ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ನಮಗೊಂದು ಕಂಫರ್ಟ್ ಝೋನ್ ಅಂತ ಕೊಡ್ತಾರೆ, ನಮಗೂ ಮಾತಾಡೋದಕ್ಕೆ ಟೈಮ್ ಕೊಡ್ತಾರೆ, ಅದೆಲ್ಲ ತುಂಬಾ ಯೋಚನೆ ಮಾಡಬೇಕಾಗುತ್ತೆ. ಇದ್ರ ವಿಚಾರವಾಗಿ ಒಂದು ಸ್ವಲ್ಪ ಟೆನ್ಷನ್ನು ಕೂಡ ಇರುತ್ತೆ. ಅದು ಫಸ್ಟ್ ಹಂಗೆ ಅನಿಸುತ್ತೆ, ಆಮೇಲೆ ನಮ್ಗೆ ಅವ್ರು ಅಡ್ಜಸ್ಟ್ ಆಗಿಬಿಟ್ರಂತೂ ಅಷ್ಟು ಏನೂ ಅನಿಸಲ್ಲ. ಬಟ್ ಒಬ್ಬೊಬ್ರು ಇರ್ತಾರೆ ಅಲ್ವಾ, ಒಂಥರ ಬಂದು ಏನಾದ್ರು ಅಲ್ಲೇ ಫಿಟ್ಟಿಂಗ್ ಇಟ್ಬಿಟ್ಟು ಹೋಗೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ.
ಅಂಥವ್ರಿಗೆ ನಾವೇನು ಮಾಡಬೇಕು ನಮ್ಮ ಕೆಲಸನ ಅಷ್ಟನ್ನ ಮಾಡಿ ಮುಗಿಸಿ ನಮಗೆ ಖುಷಿ ಇರಬೇಕು. ನಾನು ಏನು ಮಾಡಬೇಕು ಅದು ಮಾಡಿದೆ, ಅದು ಅವ್ರ ಇಷ್ಟ. ನೆಕ್ಸ್ಟು ಏನು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಂದ್ಕೊಂಡು ನಾವೇನು ಕರ್ತವ್ಯ ಮಾಡಬೇಕೋ ಅದನ್ನು ಮಾಡಿಕೊಂಡು ಮುಂದೆ ಹೋಗ್ಬೇಕಷ್ಟೇ. ಅವ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ನಮ್ಮ ಟೈಮ್ನ ನಾವೇ ವೇಸ್ಟ್ ಮಾಡ್ಕೋತಿರ್ತೀವಿ. ಈ ಥರ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ತುಂಬ ರೀತಿ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಏನು ಅಂತ ಅಂದರೆ ಎಂಡ್ ಆಫ್ ನಾವೆಲ್ಲನೂ ಒಂದು ಸೊಲ್ಯೂಷನ್ ಹುಡುಕೊಂಡು ಮುಂದೆ ಹೋಗಲೇಬೇಕು. ಅದೇ ಜೀವನ ಅಲ್ವಾ. ಏನೇ ಬಂದರೂ ಏನೇ ಕಷ್ಟ ಬಂದರೂ ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯನ ತಂದುಕೊಳ್ಳೇಬೇಕು. ಅದನ್ನೆಲ್ಲನೂ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿನೂ ಕೂಡ ಹೆಣ್ಮಕ್ಳಲ್ಲಿ ತುಂಬಾ ಇರುತ್ತೆ. ಅಂದರೆ ಏನೇ ಕಷ್ಟ ಬಂದರೂ ಕೂಡ ಈಗ ನನ್ನ ಫ್ಯಾಮಿಲಿಗೋಸ್ಕರ ಏನಾದರೂ ಒಂದು ರಿಸ್ಕ್ ತಗೋತೀನಪ್ಪ ನಾನು, ಎಲ್ಲನೂ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ಏನಾದರೂ ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇದ್ದೀನಿ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತೀವಿ ಹೆಣ್ಮಕ್ಳು ನಾವು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.